ಒಂದು ಸೌಜನ್ಯಕ್ಕೆ ಆದ್ರೂನು ಇಲ್ಲ ಸೌಜನ್ಯಂಗಾರೆ ಹೋಗ್ತಾರೆ ಸರ್. ಹಾ ಆ ಸೌಜನ್ಯಕ್ಕೆ ಹೋಗ್ತಾರೆ, ಆ ಸೌಜನ್ಯಕ್ಕೆ ಹೋಗ್ತಾರೆ. ಯಾಕೆಂದ್ರೆ ಅಲ್ಲಿ ನೇಮು ಫೇಮು. ಇಲ್ಲ ಪಾಪ ಆ ತಾಯಿ ಏನಂತಂದ್ರೆ ಒಂದಷ್ಟು ಜನಕ್ಕೆ ಅನ್ನಪೂರ್ಣೇಶ್ವರಿ ಆಗ್ಬಿಟ್ಟಿದ್ದಾಳೆ ಇವತ್ತು, ಆಯ್ತಾ. ಆ ಮಗು ಏನಾಗಿದೆ ಅನ್ನಪೂರ್ಣೇಶ್ವರಿ ಆಗಿದ್ದಾಳೆ. ಯಾರುಗಳಿಗೆ ಅಂದ್ರೆ ಕೆಲ್ಸಕ್ಕೆ ಬಾರ್ದವ್ರಿಗೆ, ಅಂತವ್ರಿಗೆ ಇಂತವ್ರಿಗೆ ಒಂದ್ ದಿವ್ಸಕ್ಕೆ ಊಟ ಕೊಡ ಅಂತ ಅನ್ನಪೂರ್ಣೇಶ್ವರಿ ಆಗಿದ್ದಾಳೆ ಸೌಜನ್ಯ. ಪಾಪ ಆ ಹುಡುಗಿ ಚಿತ್ರಹಿಂಸೆ ಪಟ್ಟು ಯಾವ್ದೋ ಒಂದು ನಾಯಿಯಿಂದ ಆ ಮಗು ಚಿತ್ರಹಿಂಸೆ ಪಟ್ಟು ತನ್ನ ಜೀವ ಕಳ್ಕೊಂಡು ಯಾರು ಏನಂತ ತನಿಖೆನೂ ಆಗಿಲ್ಲ, ತನಿಖೆ ಮಾಡಕ್ ಇವ್ರು ಬಿಟ್ಟು ಇಲ್ಲ. ಇವತ್ತಿಗೆ ಆ ಮಗುನ ಬಂಡವಾಳ ಮಾಡ್ಕೊಂಡು ಬದುಕ್ತಿದ್ದಾರೆ. ಸೌಜನ್ಯ ಬಿಟ್ರೆ ಬೇರೆ ಎಲ್ಲೂ ಯಾರು ಸತ್ತಿಲ್ಲ. ಈಗ ಅದೇ ಯಾರು ಸತ್ತಿಲ್ಲ ನೋಡಿ, ಇಲ್ಲಿ ಕೊಪ್ಪದಲ್ಲಿ ಯಾರು ಸತ್ತಿಲ್ಲ. ನನ್ನ ಮಗಳು ವಿಷಯಕ್ಕೆ ಎಲ್ಲಿದ್ದೀರಾ ನೀವು ಹೋರಾಟಗಾರರು? ಎಲ್ರಿ ಹೋದ್ರಿ? ಕೊಪ್ಪದಲ್ಲಿ 2 ಎಲ್ಲಿದ್ದೀರಾ ನೀವು? ಇದು ನಮಗೆ ಕಾಣಿಸ್ದಿರೋಂಥದ್ದು ಎಷ್ಟಿದಾವೆ ನಮ್ ಬರೀ 15 ಕಿಲೋಮೀಟರ್ ಅಲ್ಲಿ 2 ಸಾವಾಗಿದೆ. 300 ಕಿಲೋಮೀಟರ್ ಇಂದ ಬಿಟ್ಟಿರೋ ಮಕ್ಳಿದಾರೆ, ಏನಾಯ್ತು ಅಂತ ಇನ್ನೂ ಸೌಜನ್ಯ ಇಟ್ಕೊಂಡು ಅಯ್ಯೋನ್ಸ್ಕೊಂಡ್ ತಿಂತೀರಾ. ಮನೆಯವ್ರನ್ನೆಲ್ಲ ಗುಡ್ಡೆ ಹಾಕೊಂಡ್ಬಿಟ್ಟು ನಿನ್ನ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲವೇ? ನಿನ್ನ ಮನೆಯಲ್ಲಿ ಯಾರು ಇಲ್ಲವೇ? ಅಕ್ಕ ತಂಗಿಯರು? ನಿಮ್ಮ ಮನೆಯಲ್ಲೇ ಹೀಗಾಗಿದ್ದರೆ ಏನು ಮಾಡ್ತಿದ್ದೆ? ಇದನ್ ಬಿಟ್ರೆ ಬೇರೆ ನಮ್ಮನೇಲಿ ಆಗಿದೆಯಲ್ಲ ಆಗಿದ್ಯಾ? ನಮ್ಮನೇಲಿ ಆಗಿದೆ. ಈಗ ನಮ್ಮಲ್ಲಿ ಆಗಿದ್ಯಾ? ಏನ್ ಮಾಡಲ್ಲ, ನಮ್ಮಲ್ಲಿ ಆಗಿದ್ಯಲ್ಲ.